ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಮೋದಿ ಶಾರ್ ಅವರು ವಿರೋಧ ಪಕ್ಷಗಳನ್ನ ಇಲ್ಲ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಅದು ಈ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲ್ದಂತೆ ನೋಡಿದ್ರಿ ಹೆಚ್ಚು ಕಡಿಮೆ 29 ಸಂಸದರಲ್ಲ MP ಗಳಲ್ಲ 20 ಜನರನ್ನ ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ 18-19 ಜನ ಸೇರಿಕೊಂಡಿದ್ದಾರೆ. ಈಗ ಇನ್ನೊಂದು ಇಬ್ಬರು ಬರ್ಬೋದು, ಹೋಗ್ಬೋದು. ಅದೇ ಕಾಲಕ್ಕೆ ವಿಧಾನಸೌಧದಲ್ಲೇ 60-64 ತನಕ MLAಗಳು ಅಂದ್ರೆ ಪ್ರಾದೇಶಿಕ ಪಕ್ಷಗಳೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ನಿಂತಿಲ್ಲ ಇದು ಒಂದು ಕೆಲಸ. ಈವನ್ ಮಹಾರಾಷ್ಟ್ರದಲ್ಲೇ ಶಿವಸೇನೆಯ 9 ಜನರನ್ನು, NCP 8 ಜನರನ್ನು, ನಮ್ಮ ಶರದ್ ಪವಾರ್ ಅವ್ರದ್ದು ಅದನ್ನು ಒಳ್ಳಿಕ್ಕೆ ನೋಡ್ತಾ ಇದ್ದಾರೆ. JMM ಒಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಇಡೀ ದೇಶದ ತುಂಬ ಇದೆಲ್ಲ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೇನಿದ್ರ ಉದ್ದೇಶ? ಇದ್ರ ಹಿಂದಿರುವಂಥ ಒಂದು ಏನು ನೀವು ಅಂತಿರೋದಕ್ಕೆ ತಂತ್ರ ಏನು ಅಂತ, ತಂತ್ರ ಅಂತಿರೋ ಷಡ್ಯಂತ್ರ ಅಂತಿರೋ ಗೊತ್ತಿಲ್ಲ. ಮೋದಿ ಮತ್ತು ಶಾರ್ ಅವರು ಈಗಾಗಲೇ EVM ಮೂಲಕ SIR ಮೂಲಕ ತಾವು ಗೆಲ್ಲಬೇಕು ಅನ್ನೋದನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಈಗ ಅದು ಅಲ್ಲಿ ಗದ್ದಲ ಆಗಿದ್ದು ನಾವು ನೋಡಿದ್ದೀವಿ. ಅದರ ಮೂಲಕ ಇವತ್ತು ಆಡಳಿತನೂ ನಡೆಸ್ತಾ ಇದ್ದಾರೆ. ಈ ಹೊಸ ತಂತ್ರ ಏನಿದು ಮುಂಬರುವ ಈ ಅಧಿವೇಶನದಲ್ಲಿ, ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಹೊಸ ಒಂದು, ಈಗ ನಿಮ್ಗೆ ಗೊತ್ತದ ಮಹಿಳಾ ರಿಸರ್ವೇಷನ್ ಜೊತೆಗೆ ಡಿಲಿಮಿಟೇಷನ್, ಕ್ಷೇತ್ರ ಮರು ವಿಂಗಡಣೆ, ಅದೊಂದು ಕಾನೂನು ಪಾಸ್ ಮಾಡಬೇಕು ಅಂತ ಮಾಡಿದ್ರು. ಆದರೆ ಫೇಲ್ ಆಯಿತು. ವಿರೋಧ ಪಕ್ಷ ಒಂದಾಗಿ ಅದನ್ನು ಫೇಲ್ ಮಾಡಿದ್ದು. ಅದನ್ನು ಈಗ ಮಾಡ್ಕೋಬೇಕಂತ ಕೂತಿದ್ದಾರೆ ಅಂತೇಳಿ. ಯಾಕಂದ್ರೆ ನಾಯ್ಡು ಅವ್ರ ಬೆಂಬಲ ಆಗಿರ್ಬೋದು, ಮತ್ತು ನಿತೀಶ್ ಕುಮಾರ್ ಅವ್ರ ಬೆಂಬಲ ಆಗಿರ್ಬೋದು, ಎಲ್ಲ ಹಿಡ್ಕೊಂಡು 293 ಇವತ್ತು ಸಂಸದಲ್ಲಿದ್ದಾರೆ BJP ಅಥವಾ NDA. ಅದ್ರ ಜೊತೆಗೆ ಇನ್ನಷ್ಟು ಸೇರಿಸ್ಕೊಳ್ಬೇಕು ಅನ್ನುವಂಥದ್ದು ಬೇರೆ ಬೇರೆ ಪಕ್ಷನ ಒಟ್ಟು ಸೇರಿಸ್ಕೊಂಡು 362 ಸಂಸದರನ್ನು ಮಾಡಿದ್ರೆ, 2/3 ಮೆಜಾರಿಟಿ ಮಾಡಿದ್ರೆ, ಅಂದ್ರೆ ಈ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗಬೇಕಾಯ್ತಪ್ಪ ಅಂತಂದ್ರೆ 362 MP ಗಳು ಅದಕ್ಕೆ ಒಪ್ಪಿಗೆ ಸೂಚಿಸಬೇಕಾಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ಡಿಲಿಮಿಟೇಷನ್ ಮಾಡ್ಕೊಂಡ್ಬಿಟ್ರೆ ಉತ್ತರ ಭಾರತದಲ್ಲೇ ಅದರಲ್ಲೂ 800 ಮೇಲ್ಪಟ್ಟು ಸೀಟುಗಳಾಗಿಬಿಡ್ತವೆ. MP ಮ್ಯಾಕ್ಸಿಮಮ್ ಉತ್ತರ ಭಾರತಕ್ಕೆ ಹೋಗೋದ್ರಿಂದಾಗೆ ಸರಳ ಬಹುಮತ ಪಡೆಯೋದಕ್ಕೆ BJPಗೆ ನಿರಂತರ ಆಗಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಸಮೀಪದಲ್ಲಿ ಮೋದಿ ಅವರು ಇರುವವರೆಗೂ ಅವ್ರನ್ನ ಸೋಲಿಸೋದು ವಿರೋಧ ಪಕ್ಷಗಳು ಸಾಧ್ಯ ಇಲ್ಲ ಅನ್ನುವಂಥ ಚರ್ಚೆ ಜೋರ್ದಾರಾಗಿ ನಡೆದಿದೆ ಇವತ್ತು. ಈ ಒಂದು ವಿರೋಧ ಪಕ್ಷಗಳ ಒಡಕು, ತಮ್ಮ ತಿಕ್ಕಾಟ, ಜಗ್ಗಾಟ, ಕಾಲು ಎಳೆದಾಟ, ಇದರಿಂದಾಗಿ ಇವತ್ತು ವಿರೋಧ ಪಕ್ಷಗಳೆಲ್ಲ ಛಿದ್ರ ಆಗಿದ್ದಾವೆ. ಒಂದು ಗಟ್ಟಿ ನಿಲ್ಲುವಂಥ ಸಾಧ್ಯತೆಗಳು ಕಡಿಮೆ ಆಗಿದ್ದಾವೆ. ಇದಕ್ಕಾಗಿ ಇದನ್ನು ಸರಿಯಾಗಿ ಬೆಳೆಸ್ಕೊಂಡ ಮೋದಿಯವರು ಮುಂಬರುವ ಅಧಿವೇಶನದಲ್ಲ ಡಿಲಿಮಿಟೇಷನ್ ಆ್ಯಕ್ಟ್ ಅಂದರೆ ಕ್ಷೇತ್ರ ಮರು ವಿಂಗಡಣೆ ಆ್ಯಕ್ಟನ್ನು ಪಾಸ್ ಮಾಡ್ಕೋಬೇಕು ಅನ್ನೋ ತಯಾರಿಗಳು ಜೋರ್ದಾರ್ ನಡೆದಿದ್ದಾರೆ. ಅದೊಂದು ಆಯ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಮೋದಿ ಅವರು ಇರುವವರೆಗೆ ಅವ್ರನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಿಂದ ಇದು ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್. ಉತ್ತರ ಭಾರತದಲ್ಲಿ ಸಾಕಷ್ಟು ಸೀಟುಗಳು ಬರೋದ್ರಿಂದಾಗೆ ಅವರು ಸರಳ ಬಹುಮತವನ್ನು ಪಡೆಯುವ ಸಾಧ್ಯತೆಗಳಿದ್ದಾವೆ. ಈ ರೀತಿಯಾಗಿ ಒನ್ ಪಾರ್ಟಿ ಸಿಸ್ಟಮ್ ಮಾಡ್ಕೋಬೇಕು ಅನ್ನೋಂಥ ದಿಶೆಯಲ್ಲಿ ಹೊರಟಿದ್ದಾರೆ ಇವರು ಅನ್ನೋಂಥ ಚರ್ಚೆಗಳು ಜೋರು ಹಿಡಿತಾ ಇದ್ದಾವೆ. 362 ಆದರೆ 2/3 ಮೆಜಾರಿಟಿ ಬೇಕಾದಂಗೆ ಬದಲಾಯಿಸ್ಬೋದು ನಾವು ಅನ್ನುವಂಥದ್ದು. ಈ ನೆಲೆಗಟ್ಟಿನಲ್ಲೇ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಹೊಡಿತಾ ಇದ್ದಾರೆ ಅಂತೇಳಿ. ಅಖಿಲೇಶ್ ಯಾದವ್ರದ್ದು ಸಹಿತ 33 MP ಅವ್ರೂ ಸಹಿತ ಹೊಡಿಬೋದು ನಾವು. ಯಾಕಂತಂದ್ರೆ ಇವತ್ತು ರಾಜಕೀಯ ಏನಾಗಿದೆಪ್ಪ ಅಂದ್ರೆ ದುಡ್ಡಿನ ಮೇಲೆ ಆಗಿದೆ. ದುಡ್ಡಿನ ಮೇಲೆ ಈಗ ಬರುತ್ತಿರುವಂಥ ಒಂದು ಊಹಾಪೋಹಗಳು, ಸುದ್ದಿಗಳು, ಗಾಳಿ ಸುದ್ದಿಗಳು, ಇವತ್ತೇ 20 ಜನ ವೆಸ್ಟ್ ಬೆಂಗಾಲದ TMCಯಿಂದ BJPಗೆ ಹೋಗ್ತಾ ಇದ್ದಾರೋ ಅವರಿಗೆಲ್ಲ ಪ್ರತಿ ತಿಂಗಳು 1 ಕೋಟಿ ರೂಪಾಯಿ ಕೊಡ್ತೀವಿ ಮುಂದಿನ 3 ವರ್ಷ ತನಕ ಅನ್ನುವಂಥ ಆಶ್ವಾಸನೆ ಸಿಕ್ಕಂತ ಹೇಳ್ತಾ ಇದ್ದಾರೆ. ಕಮಲ ಆಪರೇಷನ್ ಸಲುವಾಗಿ. ಇದು ಎಷ್ಟು ನಿಜ ಸುಳ್ಳಾಗಿ ಗೊತ್ತಿಲ್ಲ. ಆದರೆ ರಾಜಕೀಯದಲ್ಲಿ ಹಣದ ಆಟ ಆಗೋದೇನು ಸುಳ್ಳಲ್ಲ. ಹಣದ ಆಟ ಇದ್ದಲ್ಲೇ ಇದರಲ್ಲಿ ನಡೆಯುವಂಥದ್ದು. ಅಧಿಕಾರ, ಹಣ. ಈ ದಿಶೆಯಲ್ಲಿ
ಇಡೀ ದೇಶದ ಚಿತ್ರವನ್ನು ಬದಲು ಮಾಡೋದಕ್ಕೆ ಹೊರಟಿದ್ದಾರೆ ನಮ್ಮ ಮೋದಿಯವರು ಅಂತ. ಮೋದಿಯವರು ಸಂವಿಧಾನ ದೋಷ ಪ್ಲಸ್ ಪಾಯಿಂಟ್ ಈಗಾಗಲೇ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ನ್ಯಾಯಾಂಗ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಮೇನಿವು ನಮ್ಮೊಂದು ಈ ದೇಶದ ಜೀವ ಏನಾದರೂ ಇದ್ದರೆ ಎಲೆಕ್ಷನ್ ಕಮಿಷನ್ ಮೊದಲು ಅದು ಉಸಿರು. ಯಾಕಂದ್ರೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡಿಬೇಕಾಗ್ಯದವ, ಅದು ಆಗ್ತಾ ಇಲ್ಲ. ಆರೋಪಗಳು ಸಾಕಷ್ಟು ಮಾಡ್ತಾ ಇದ್ದಾರೆ, ದಾಖಲೆ ಕೊಡ್ತಾ ಇದ್ದಾರೆ. ಕಣ್ಣೊಂದು ಕಾಣೋದು ಸತ್ಯ ಆಗ್ಯದ. SIRದಲ್ಲಂತೂ ಸಾಕಷ್ಟು ಗದ್ದಲ ಆಯಿತು ಗೊತ್ತದ. EVM ಇದರಲ್ಲೂ ಸಾಕಷ್ಟು ಗದ್ದಲ ಆಗ್ತಾಯಿದ್ದು ಗೊತ್ತದ. ಪ್ರತಿಯೊಂದು EVMಗೆ VVPAT ಹಾಕ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತದ. ಇವೆಲ್ಲರೂ ಇವು ತಿಳಿಯುತ್ತೆ. ಮೇಲೆ SIR ಅಂತ ನಮಗೆ ಬೇಡ ಅಂತವ್ರು ಕಟ್ ಮಾಡಿ ಹೋಗೋದು ಬಿಡುವಂಥದ್ದು. ನೋಡಿರಿ, ಮೊನ್ನೆ ಹೇಳಿದ್ದೆ ನಿಮ್ಗೆ 27 ಲಕ್ಷ ಮತದಾರರು ವೆಸ್ಟ್ ಬೆಂಗಾಲ್ದಲ್ಲೇ ಕಳೆದ ಚುನಾವಣೆಯಲ್ಲಿ ಮತ ಹಾಕಿದಂಥವ್ರು ಅವ್ರ ಮತ ಕಟ್ಟಾಗಿದ್ದವು. ಎಷ್ಟು ಡಿಫ್ರೆನ್ಸ್ ಆಯಿತು. ಟೋಟಲ್ 32 ಲಕ್ಷ ಮತಗಳು TMCಗಿಂತ ಹೆಚ್ಚು ಬಂದಿದ್ದಾವೆ. ಯಾರಿಗೆ? BJP ಅವರಿಗೆ. ಟೋಟಲ್ ಮತದಾನದಲ್ಲಿ 32 ಲಕ್ಷ ಮತಗಳು ಹೆಚ್ಚು ಬಂದಿದ್ದಾವೆ. ಮತ್ತೆ ಹೇಳ್ತಾ ಇದ್ದೇನೆ, ಇಲ್ಲೇ 27 ಲಕ್ಷ ಕಟ್ಟಾಗಿದ್ದಾವೆ. ಇನ್ನೂ 90 ಲಕ್ಷ ಕಟ್ಟಾಗಿದ್ದಾವೆ ಬೇರೆ. ಅಂದ್ರೆ ಇಲ್ಲಿ ಸರಳವಾಗಿ ಕಾಂಪಿಟೇಷನ್ ಆಗಿ TMC ಗೆಲ್ಲುವ ಸಾಧ್ಯತೆಯಿದ್ದಲ್ಲೇ ಅದನ್ನು ಕಸ್ಕೊಂಡಿದ್ರು. ಯಾವ ಮೂಲಕ? ಈ SIR ಮೂಲಕ. ಇನ್ನು ಕ್ಷೇತ್ರ ಮರುವಿಂಗಡಣೆ ಆಯ್ತಪ್ಪ ಅಂದ್ರೆ ಉತ್ತರ ಭಾರತದಲ್ಲ ಮ್ಯಾಕ್ಸಿಮಮ್ ಆಗಿಬಿಡ್ತಾವೆ ಸ್ಟೇಟ. ಸರಳ ಬಹುಮತ ಆಗ್ತವೆ. 800ಕ್ಕೂ ಮೇಲ್ಪಟ್ಟ ಡಿಲಿಮಿಟೇಷನ್ ಆಯ್ತಪ್ಪ ಅಂದ್ರೆ MP ಸೀಟ್ಗಳಾಗ್ತವೆ. ದಕ್ಷಿಣದಲ್ಲಿ ಕಡಿಮೆ ಆಗ್ತವೆ, ಉತ್ತರದಲ್ಲಿ ಹೆಚ್ಚಾಗ್ತವೆ. ಉತ್ತರ ಪಟ್ಟಿಯಲ್ಲೇ ಹಿಂದಿ ಭಾಗದಲ್ಲೇ ಖಚಿತವಾಗಿಯೂ BJP ಇವತ್ತು ಅಗದಿ ಸ್ಟ್ರಾಂಗ್ ಹೋಲ್ಡ್ ಮಾಡ್ಕೊಂಡದ. ಹೀಗಾಗಿ ಅವ್ರು ಯಾವ ತಪ್ಪು ಮಾಡಿದ್ರು ಅದು ಕ್ಷಮ ಮಾಡ್ಕೊಂಡು ಹೋಟ್ ಹಾಕೋದು ಜನ ಅಲ್ಲಿದ್ದಾರೆ. ಅದಕ್ಕಾಗಿ ಮುಂದಿನ 2047 ತನಕ ಈಗಾಗಲೇ BJP ಹೇಳ್ತಾರೆ 2047ಕ್ಕೆ ನಾವು ಜಗದ ಶ್ರೀಮಂತ ದೇಶ ಆಗ್ತೀವಿ ಅಂತೇಳಿ. ಅದನ್ನು ಹೇಳ್ತಾ ಒಂದು ಚಾಲಾಕ್ಸ್ತ ನಾವು ನೋಡ್ತಾ ಇದ್ದೀವಿ. ಏನಿರಲಿ, ಇವತ್ತು ಮಾತ್ರ BJPಗರು ಈ ಡಿಲಿಮಿಟೇಷನ್ ಆ್ಯಕ್ಟನ್ನು ಪಾಸ್ ಮಾಡ್ಕೊಳ್ಳೋ ಸಲುವಾಗಿನ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇವತ್ತು ಶಿವಸೇನೆಯನ್ನು ಹೊಡಿತಾ ಇದ್ದಾರೆ, ಅದೇ ಕಾಲಕ್ಕೆ ನಮ್ಮ ಶರದ್ ಪವಾರ್ ಪಾರ್ಟಿಯನ್ನು ಹೊಡಿತಾ ಇದ್ದಾರೆ. ಇನ್ನುಳಿದ ಅನೇಕ ಪಾರ್ಟಿಗಳು, ಲೋಕಲ್ ಪಾರ್ಟಿಗಳು, ಇವನ್ ಅಖಿಲೇಶ್ ಯಾದವ್ ಪಾರ್ಟಿಯಲ್ಲಿ ಇದ್ದಂಥವ್ರು ಏನಪ್ಪ ದುಡ್ಡಿಗೆ ಮಣಿದಿಲ್ಲ ಅಂತೇನಲ್ಲ, ಅಧಿಕಾರಕ್ಕೆ ದುಡ್ಡಿಗೆ ಮನಿ ಇಲ್ಲ ಅಂದರೆ ED ಅದ, CBI ಅದ. ಇವತ್ತು ಮತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಮಾಡಿದ್ದೀನು ED CBI ಎಲ್ಲ ಬಳಸುವ ಜೊತೆಗೆ ಅಲ್ಲಿಯ TMC ನಾಯಕರಿಗೆ ತತ್ತಿ ಟೊಮೆಟೊ ಕಲ್ಲುಗಳನ್ನ ಹೊಡೆದ ಅಪಮಾನ ಮಾಡಿ ಅವರೆಲ್ಲರೂ ಓಡಿ ಹೋಗುವಂಥ ನಮ್ಮ ಸೆಕ್ಯೂರಿಟಿ ಇಲ್ಲಪ್ಪ ನಮಗೆ TMCಯಲ್ಲಿ ಇದ್ದರೆ ಅನ್ನೋಂಥ ಭಾವ ತರಿಸಿ ಅವ್ರನ್ನೆಲ್ಲ ಇವತ್ತು ಅಲ್ಲಿ MLAಗಳನ್ನು MP ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳುವಂಥದ್ದು. ಜೊತೆಗೆ ಮಮತಾ ಬ್ಯಾನರ್ಜಿ ಒಂದು ತಪ್ಪುಗಳಾಗಿದ್ದು ಆಡಳಿತ ಮಾಡೋಲ್ಲ. ತಮ್ಮ ಅಳಿಯನಿಗೆ ಹೆಚ್ಚಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಕ್ಕಾಗಿ ಅನೇಕ ಹಿರಿಯ ಸಂಸದರಾಗಿರ್ಬೋದು, MLAಗಳಾಗಿರ್ಬೋದು ಮಮತಾ ಬ್ಯಾನರ್ಜಿ ಅವರ ಒಂದು ವಿರುದ್ಧವಾಗಿ ಸಹಿತ ಸುಳ್ಳಲ್ಲ. ಒಟ್ಟಾರೆಯಾಗಿ ಈ ಎಲ್ಲ ಪಾರ್ಟಿಯಲ್ಲದ ಮತದಾರ ಯಾವ ಪಾರ್ಟಿನೂ ಅಲ್ಲೇ ಪೂರ್ಣವಾಗಿ ಸ್ವತಂತ್ರವಾಗಿ ಸತ್ತಾತ್ಮಕವಾಗಿ ಲೀಡರ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಸುಳ್ಳದು. ಪ್ರತಿಯೊಂದು ಪಕ್ಷದಲ್ಲೂ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಈ ದೇಶದಲ್ಲಿ, ಈ ದೇಶದ ಎಲ್ಲ ಪಾರ್ಟಿಗಳಲ್ಲಿ. ಹೀಗಾಗಿ ಅದು ಕಾರಣದಿಲ್ಲ ಅಂತಲ್ಲ ಅಭಿಷೇಕ್ ಮಾಡಿದ್ದೀನಿ ಸುಳ್ಳು ಅಂತ ಹೇಳೋದಿರಲಿಲ್ಲ. ಬಟ್ ಇಲ್ಲೇನಾಗ್ಯದಪ್ಪ ಅಂದ್ರೆ ಈ TMCಯನ್ನು ಹೊಡೆಯೋದಕ್ಕೆ ಇವೆಲ್ಲ ಕಾರಣಗಳಿಟ್ಕೊಂಡು ಇವತ್ತು TMC ಹೊಡೆದ್ರು. ಅದೇ ಕಾಲಕ್ಕೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ನಮ್ಮ ಉದ್ಧವ್ ಠಾಕ್ರೆ ಅವ್ರದ್ದು, ಅದೇ ಕಾಲಕ್ಕೆ ಇನ್ನೊಬ್ಬರು ನಮ್ಮ NCP ಶರದ್ ಪವಾರ್ ಪಾರ್ಟಿಯನ್ನು, ಇದೇ ರೀತಿ ಇನ್ನುಳಿದ ಇನ್ನು ಅಖಿಲೇಶ್ ಯಾದವ್ ಪಾರ್ಟಿನೂ ಹೊಡಿಲಿಕ್ಕೆ ಸಾಧ್ಯದ. ಯಾಕಂದ್ರೆ ಅವ್ರಿಗೆ ಬೇಕಾಗಿದ್ದು ಇನ್ನು 69 MPಗಳು, 293 ಏನದರಪ್ಪ ಈಗ ಇದ್ದಂಥ MPಗಳು NDA ಜೊತೆಗಿದ್ದಾರೆ. ಇನ್ನು 69 ಉಳ್ಕೋಬೇಕಾಗ್ಯದ, ಮಾಡ್ಕೊಳ್ಳೋಕ್ಕೆ ಸಾಧ್ಯದ. ಇನ್ನು ರಾಜ್ಯಸಭೆಯಲ್ಲೂ ಸಹಿತ ಈಗಾಗಲೇ 3 ಜನ MPಗಳನ್ನ ರಾಜ್ಯಸಭೆಯಿಂದ ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ನಿಮಗೆ ಗೊತ್ತದ ಇದರಲ್ಲಿ ನಮ್ಮ ಯಾವುದು ಆಮ್ ಆದ್ಮಿ ಪಕ್ಷದ 7 ಜನ MPಗಳನ್ನ ತೆಗೆದುಕೊಂಡು ರಾಜ್ಯಸಭಾದಲ್ಲೇ, ಇನ್ನು 16 ಜನ ತೊಗೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ ಈ ಒಂದು ಇದರಲ್ಲೇ ಈ ಈ ಚುನಾವಣೆ ಸಂದರ್ಭದಲ್ಲೇ. ಯಾಕಂದರೆ ಈಗಾಗಲೇ ಮಧ್ಯಪ್ರದೇಶ ಇಲ್ಲೆಲ್ಲ ಗದ್ದಲ ಮಾಡಿ ತಮ್ಮ ಮನೆಯಿಂದ ತೆಗೆದುಕೊಂಡಿದ್ದು ನಾವು ನೋಡಿದ್ದೀವಿ. ಒಟ್ಟಾರೆಯಾಗಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಟೋಟಲ್ ಮೆಜಾರಿಟಿ ಆಯ್ತಪ್ಪ ಅಂದ್ರೆ ಡಿಲಿಮಿಟೇಷನ್ ಆ್ಯಕ್ಟ್ ಪಾಸ್ ಆಗ್ತದೆ. ಒಮ್ಮೆ ಆ್ಯಕ್ಟ್ ಆಯ್ತಪ್ಪ ಅಂತಂದ್ರೆ ವಿರೋಧ ಪಕ್ಷಗಳು ಇನ್ನೆಂದೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಮೇಲಂತಲ್ಲ ಸಾಲು ಮುಗಿದು ಪಾಡಿಸಿದ ಪಕ್ಕ ಹೋಗೋದು ನಂಗೆ ತೆಗದ ಅಂದ್ರೆ ಒಂದು ರೀತಿಯಿಂದ ಈ ದೇಶದಲ್ಲಿ ಇನ್ಡೈರೆಕ್ಟ್ ಡಿಕ್ಟೇಟರ್ಶಿಪ್ ಬರೋದ್ರಲ್ಲಿ ಯಾವ ಅನುಮಾನ ಉಳಿದಿಲ್ಲ. ಆದರೆ ಇವತ್ತು ವಿರೋಧ ಪಕ್ಷಗಳು ಈ ದಿಶೆಯಲ್ಲಿ ಒಂದಾಗಿ ಹೋರಾಟ ಮಾಡಬೇಕಾಗಿತ್ತು. ಇವತ್ತು ಅನಿವಾರ್ಯದ ಇದರಲ್ಲಿ ಏನೇನು ಆಗ್ಬೋದು
ಕಾಂಗ್ರೆಸ್ ಅಂತ ಈಗ ಬರಲಿಕ್ಕೆ ನಮ್ಮ ಮಮತಾ ಬ್ಯಾನರ್ಜಿ ತಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಂದಾಕರೆ ಬಂದಿಲ್ಲ. ಏನೂ ಆಗಲಿ, ಒಗ್ಗಟ್ಟಿದ್ರೆ ಮಾತ್ರ ಉಳಿಲಿಕ್ಕೆ ಸಾಧ್ಯ ಇಲ್ಲದ್ರೆ ಇಲ್ಲ ಅನ್ನುವಂಥ ಸತ್ಯದ. 543 ಏನಪ್ಪ ನಮ್ಮ MP ಸೀಟ್ ಇದ್ದಾವೆ. ಅದರಲ್ಲಿ ಮೆಜಾರಿಟಿ 272 ಈಗಾಗಲೇ ಅದ. 293 ಸೀಟ್ಗಳು NDA ಜೊತೆಗಿದ್ದಾವೆ. ಇನ್ನು ನಾವು ಅಬ್ಸಲ್ಯೂಟ್ ಮೆಜಾರಿಟಿ ಅಂದರೆ ಟೋಟಲ್ ಮೆಜಾರಿಟಿ 2-3 ಸತ ಆಗಬೇಕಾದ್ರೆ 362 ಆಯ್ತಪ್ಪ ಅಂದ್ರೆ ಡಿಲಿಮಿಟೇಷನ್ ಆ್ಯಕ್ಟ್ ಪಾಸ್ ಆಗ್ತದೆ. ಡಿಲಿಮಿಟೇಷನ್ ಆ್ಯಕ್ಟ್ ಪಾಸ್ ಆಯ್ತಪ್ಪ ಅಂತಂದ್ರೆ ಮುಗಿದು ಹೋಯ್ತಾಗದ. ವಿರೋಧ ಪಕ್ಷಗಳು ಏನು ಮಾಡಿದ್ರು ಸಾಧ್ಯ ಇಲ್ಲ. ಯಾಕಂದ್ರೆ ಆಲ್ರೆಡಿ ಎಲೆಕ್ಷನ್ ಕಮಿಷನ್ನು ನ್ಯಾಯಾಂಗ ಸಹಿತ ಈ ಆಡಳಿತಾರೂಢ ಪಕ್ಷದ ಪರವಾಗಿ ನ್ಯಾಯಗಳನ್ನು ಕೊಡುವುದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ವಿರೋಧ ಪಕ್ಷಗಳು ಮನೆ ಹಿಡಿದು ಶಾಶ್ವತವಾಗಿ ಕೊಡುವಂಥ ದಿನಗಳು ಬರೋದು ದೂರಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಲೆಬದು ಸತ್ಯದ ಕೈಗರಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.